ಇದು ಬೆಂಗಳೂರಿಂದನೇ. ಹೇಳಿ, ಏನ್ ವಿಷಯ? ಇದು ಡ್ರೈವರು ಗಾಡಿ ಇಸ್ಕೊಂಡು ಹೋಗಿದ್ದ ಲೀಸ್ಗೆ ಅನ್ಬಿಟ್ಟು ತಿಂಗಳು 15,000 ಕೊಡಕ್ಕೆ ಅನ್ಬಿಟ್ಟು ಸ್ವಿಫ್ಟ್ ಡಿಸೈರ್ನ. ಓಕೆ. ಅವನೇನ್ ಮಾಡವನೆ, ಅವ್ನ ಫ್ರೆಂಡ್ ಕೊಟ್ಬಿಟ್ಟವನೆ, ಅವನು ಓಡಿಸ್ತಾನೆ. ಅವ್ನ ಫ್ರೆಂಡ್ ಏನ್ ಮಾಡವನೆ, ಯಾರಿಗೋ ದುಡ್ಡು ಕೊಡ್ಬೇಕಾಗಿತ್ತಂತೆ 70,000 ದುಡ್ಡನ್ನ ನಂದೇ ಗಾಡಿ ತಗೊಂಡಿದ್ದೀನಿ ಅನ್ಬಿಟ್ಟು ಅವನ ಬಿಟ್ಟು ಫೋನ್ ಗಿನ್ನೆಲ್ಲ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟವನೆ, ಸಿಗ್ತಾ ಇಲ್ಲ ಅವನು. ಬ್ರದರ್, ನೀವು ಏನ್ ವೃತ್ತಿ ಮಾಡ್ಕೊಂಡಿರೋದು? ನಾನು ಕ್ಯಾಬೆ ಓಡಿಸೋದು. ನಂದು ಹೊಸ ಗಾಡಿ ಇತ್ತು ಇರ್ಟಿಗ, ಅದ ನಾನು ಕಂಪ್ನಿ ಡ್ಯೂಟಿ ಮಾಡ್ತಾ ಇದ್ದೀನಿ. ಸುಮ್ಮನೆ ನಿಂತಿತ್ತಲ್ಲ ಅನ್ಬಿಟ್ಟು ಅವನು ಸ್ವಲ್ಪ ಅರ್ಜೆಂಟ್ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ ಅನ್ಬಿಟ್ಟು ಇಸ್ಕೊಂಡೋದ. ಬ್ರದರ್, ಮೊದಲನೇದಾಗಿ ನೀವು ಬೇಜಾರು ಮಾಡ್ಕೊಂಬಿಡಿ, ಒಂದ್ ಮಾತು ಹೇಳ್ತೀನಿ. ಹೇಳಿ ಹೇಳಿ. ಬೆಂಗಳೂರಿನಲ್ಲಿ ಲಕ್ಷಾಂತರ ಜನ ಡ್ರೈವರ್ ಅವ್ರೆ. ಓಕೆ. ನೋಡಿ, ನಿಮಗೆ ಸಮಸ್ಯೆ ಬಂದಾಗ, ಅಂದ್ರೆ ಇದೊಂದು ಗಾದೆ ಮಾತಿದು, ಸಂಕಟ ಬಂದಾಗ ವೆಂಕಟರಮಣ ಅಂತಾರೆ. ಹಂಗೆ ಸಂಕಟ ಬಂದಾಗ ಮಾತ್ರ ನೀವು ಹಿಂಗ್ ಯಾರೋ ನಂಬರ್ ಕೊಟ್ರು, ನಿಮ್ ನಂಬರ್ ತಗೊಂಡು ಫೋನ್ ಮಾಡ್ದೋ ಇದೆಲ್ಲ ಬಿಟ್ಬಿಡ್ಬೇಕು ಬ್ರದರ್. ಬೆಂಗಳೂರಲ್ಲಿ ಕಮ್ಮಿ ಅಂದ್ರೆ ಒಂದ್ 50-60 ಡ್ರೈವರ್ ಅಸೋಸಿಯೇಷನ್ ಇದಾವೆ. ನೀವು ಯಾವ್ದಾದ್ರು ಒಂದು ಡ್ರೈವರ್ ಅಸೋಸಿಯೇಷನ್ ಅಲ್ಲಿ ಮೆಂಬರ್ಗಳಾಗಿ ಸಂಘಟನೆ ಗ್ರೂಪ್ ಅಲ್ಲಿ ಇದ್ರೆ, ಅಟ್ಲೀಸ್ಟ್ ನನ್ಗೆ ಹಿಂಗ್ ಸಮಸ್ಯೆ ಆಗಿದೆ ಅಂತ ಹೇಳ್ಕೊಂಡ್ರೆ ಸಂಘಟನೆ ಕಡೆಯಿಂದ ನಿಮ್ಗೆ ಏನೋ ಒಂದು ಅನುಕೂಲ ಆಗೋ ಅಂತ ರೀತಿಲಿ ಮಾಡ್ಕೊಡ್ತಾರೆ. ನೀವೆಲ್ಲ ಏನ್ ಗೊತ್ತಾ, ಹೇಳ್ತೀನಿ ಕೇಳಿ, ಟ್ರೈನ್ ಹೋಗ್ಬಿಟ್ಟಿರ್ತದೆ, ಆಮೇಲೆ ಟಿಕೆಟ್ ತಗೊಂಡು ಟ್ರೈನ್ ಹೋಯ್ತಲ್ಲ ಅಂತ ನಿಂತ್ಕೊಂತೀರಾ, ನಾವೇನ್ ಮಾಡ್ಬೋದು? ಅಲ್ಲ, ನನಗೂ ಗೊತ್ತಿರ್ಲಿಲ್ಲ. ನಾನು ಹೊಸ್ದಾಗಿ ಬಂದಿದ್ದೆ, ಇವಾಗ 1 ವರ್ಷ ಆಯ್ತು ಅಷ್ಟೇ ಬೆಂಗಳೂರಿಗೆ ಬಂದು. ನನ್ಗೆ ತುಂಬಾ ಜನ ಫೋನ್ ಮಾಡಿದವರೆಲ್ಲ ಹೇಳೋದಿದೆ, ಸರ್ ನಮಗ್ ಗೊತ್ತಿರ್ಲಿಲ್ಲ, ಅದ್ ಹಂಗೆ ಸರ್. ಸಮಸ್ಯೆ ಬಂದಾಗ ಇದನ್ನೆಲ್ಲ ಹೇಳ್ತಾರೆ ಹೊರ್ತು ಇರ್ಬೇಕು ಸರ್ ಸಂಘಟನೆ ಒಳಗಡೆ. ಏನ್ ಕಳ್ಕೊಳ್ಳೋದೇನಾಯ್ತು ಅದ್ರಲ್ಲಿ? ಗೊತ್ತಿರ್ಲಿಲ್ಲ, ಯಾಕಂದ್ರೆ ಮಾಡಿಸ್ಕೋತೀನಿ ಬೇಕಂದ್ರೆ. ಯಾಕಂದ್ರೆ ನಂಗೆ ಗೊತ್ತಿರ್ಲಿಲ್ಲ, ನಾನು ನನ್ನ ಪಾಡಿಗೆ ನಾನು ಇರ್ಬೇಕು ಬ್ರದರ್. ಯಾಕೆ ಗೊತ್ತಾ, ನೋಡಿ, ಈಗ ನೀವು ಆ ಗಾಡಿನ ಲೀಸು ಕೊಟ್ಟಿದ್ದೀರಾ, ತಪ್ಪು ಅಂತ ನಾನು ಹೇಳಲ್ಲ, ಲೀಸು ಕೊಟ್ಟಿದ್ದೀರಾ. ಅವನು ಬಂದು ತಗೊಂಡೋದವನು, ಇರಪ್ಪ ಅವ್ರ ಹತ್ರ ಲೀಸು ಗಾಡಿ ತಗೊಂಡ್ಬಂದಿದ್ದೀನಿ, ಅವ್ನಿಗೆ ಏನ್ ಮಾತಾಡಿರ್ತೀನಿ ಓನರ್ಗೆ, ತಿಂಗಳು ಕೊಡೋದ, ವಾರಕ್ಕೆ ಕೊಡೋದ, ಇಲ್ಲ ಡೈಲಿ ಕೊಡೋದ, ಚಾಚು ತಪ್ಪದೆ ನಾವು ಕೊಟ್ಬಿಟ್ರೆ ನಮ್ ಕಮಿಟ್ಮೆಂಟ್ಗೂ ಗಾಡಿ ಇಲ್ಲದೆ ಇರೋದ್ರಿಂದ ಅವ್ರು ಸಹಾಯ ಮಾಡೋರೆ, ನಮ್ಮ ಹೊಟ್ಟೆ ಪಾಡ್ಗೂ ಅನುಕೂಲ ಮಾಡೋರೆ ಅಂತ ಹೇಳಿ ತಿಳ್ಕೊಳ್ಬೇಕು ಅವ್ರು. ಈಗ ಅವ್ರಿಗೆ ನೀವು ಲೀಸು ಕೊಟ್ಟಿದ್ದೀರಾ ಅನ್ಬಿಟ್ಟು ನಿಮ್ ಗಾಡಿನ ತಗೊಂಡೋಗಿ ಯಾರೋ ಇನ್ನೊಬ್ಬನು ಕೊಟ್ಬಿಡೋದು, ಈ ಗಾಡಿನ ನಾನು ವ್ಯಾಪಾರಕ್ಕೆ ಎತ್ಕೊಂಡ್ಬಂದಿದ್ದೀನಿ ಅಂತ ಇನ್ನೊಬ್ಬ ತಗೊಂಡೋಗಿ ಇನ್ನೊಬ್ರ ಹತ್ರ ಹಣ ಇಡೋದು, ಇದೆಲ್ಲ ಇದೆಯಲ್ಲ, ಇದು ಟೋಟಲ್ ಬಂದು ಚೀಟಿಂಗ್ ಅಂತ, ಅಂದ್ರೆ ಮೋಸ ಮಾಡೋದು ಅಂತ ಕರೀತಾರೆ. ಸರಿನಾ? ಈಗ ಅವ್ನು ಮೋಸ ಮಾಡಿ ಹೋಗಿರೋನು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡವನೆ, ಇನ್ನೊಂದು ಮಾಡ್ಕೊಂಡವನೆ ಅಂದಾಗ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಕಥೆನ ಹೇಳಿದ್ರೆ ಪೊಲೀಸವ್ರ ತಲೆನೇ ಕೆಡ್ಸ್ಕೊಳಲ್ಲ. ಯಾಕೆ ತಲೆ ಕೆಡ್ಸ್ಕೊಳಲ್ಲ ಅಂದ್ರೆ, ಹೇಳಿ, ಅವ್ರೇನೋ ರೆಸ್ಪಾನ್ಸ್ ಮಾಡ್ಲಿಲ್ಲ, ಅದಕ್ಕೆ ನಮ್ ಫ್ರೆಂಡ್ ಹತ್ರ ಈ ತರ ಹೇಳಿ. ವೆಹಿಕಲ್ ಡೀಲಿಂಗ್ ಬಗ್ಗೆ ಅವರು ತಲೆ ಕೆಡ್ಸ್ಕೊಳಲ್ಲ. ವೆಹಿಕಲ್ ಡೀಲಿಂಗ್ ಅಲ್ಲಿ ಮೋಸ ಆಗಿದ್ರು ಕೂಡ ತಲೆ ಕೆಡ್ಸ್ಕೊಳಲ್ಲ. ಪೊಲೀಸರು ತಲೆ ಕೆಡ್ಸ್ಕೊಳ್ಳೋದು ಕೆಲವೊಂದು ಕ್ರೈಮ್ ವಿಚಾರಗಳಿಗೆ, ಒಡೆದಾಟ ಆದ್ರೆ ತಲೆ ಕೆಡ್ಸ್ಕೊಂತಾರೆ, ಕೇಸ್ ಮಾಡ್ತಾರೆ. ಕಳ್ತನ ಆದ್ರೆ, ಕೊಲೆ ಆದ್ರೆ, ಈ ತರ ಲಾ ಅಂಡ್ ಆರ್ಡರ್ ಇಶ್ಯೂಸ್ ಗಳಿದ್ರೆ ಮಾತ್ರ ಪೊಲೀಸರು ತಲೆ ಕೆಡ್ಸ್ಕೊಂತಾರೆ ಹೊರತು ಈ ರೀತಿಯ ಹಣಕಾಸು ವಿಚಾರಕ್ಕೆ, ಇದನ್ನೆಲ್ಲ ಸಿವಿಲ್ ಮ್ಯಾಟ್ರು ಅಂತ ಕರೀತಾರೆ. ಸಿವಿಲ್ ಮ್ಯಾಟ್ರ್ಗಳಿಗೆ ಪೊಲೀಸರು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಇಲ್ಲ, ಹೋಗೋ ಅಂತ ಕಳಿಸ್ತಾರೆ. ಒಂದು ವೇಳೆ ನಿಮ್ಮ ಕಾರು ಏನಾದ್ರೂ ಒಂದು ವೇಳೆ ಯಾವ್ದಾದ್ರೂ ಸಮಸ್ಯೆಯಲ್ಲಿ, ಯಾವ್ದೋ ಗಾಂಜಾ ಅಫೀಮು ಸಾಗಾಟದಲ್ಲಿ ಸಿಕ್ಕಿರ್ಬೋದು, ಇಲ್ಲ ಯಾವ್ದೋ ಕೊಲೆ ಕೇಸಲ್ಲಿ ನಿಮ್ ಗಾಡಿನ ಬಳಸ್ಕೊಂಡಿರ್ಬೋದು, ಇಲ್ಲ ಕಳ್ತನದ ಕೇಸಲ್ಲಿ ಬಳಸ್ಕೊಂಡಿರ್ಬೋದು. ಈ ರೀತಿ ಘಟನೆ ನಡೆದಾಗ ಪೊಲೀಸವರು ಏನೋ ಮಾಡ್ತಿದ್ದೆ, ಅವತ್ತು ಹಿಂಗಾಗಿತ್ತಲ್ಲ, ಬಂದು ಒಂದು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತಲ್ವೇನೋ ನೀನು, ನಿನ್ಗೆ ಅಷ್ಟು ಗೊತ್ತಾಗಲ್ವೇನೋ, ಅವೆಲ್ಲ ಗೊತ್ತಿಲ್ಲ, ನೀನ್ ಆರ್ಸಿ ಓನರ್, ನಿನ್ ಮೇಲೆ ಕೇಸ್ ಮಾಡ್ತಿದೀವಿ ಅಂತ ಮಾಡ್ತಾರೆ. ನೆನ್ನೆ ಎಲ್ಲ ಟ್ರೈ ಮಾಡಿದೆ, ಅದೇ ಅವ್ರೇನು ರೆಸ್ಪಾನ್ಸ್ ಮಾಡ್ಲಿಲ್ಲ, ಅದಕ್ಕೋಸ್ಕರ ಅವ್ರು ರೆಸ್ಪಾನ್ಸ್ ಮಾಡ್ಲಿ ಬಿಡ್ಲಿ, ನೀವು ಪೊಲೀಸ್ ಸ್ಟೇಷನ್ ಹೋಗಿ ಈ ತರ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಅನ್ನ ಬರ್ದ್ಕೊಡ್ಬೇಕು. ಒಂದು ಅವ್ರ ಕಂಪ್ಲೇಂಟ್ ತಗೊಂಡಿಲ್ವಾ, ನಿಮ್ಮ ಲೋಕಲ್ ಸ್ಟೇಷನ್ ಅಡ್ರೆಸ್ ಏನು ಅಂತ ತಿಳ್ಕೊಂಡು ರಿಜಿಸ್ಟರ್ ಪೋಸ್ಟ್ ಅಲ್ಲೇ ಒಂದು ಪೋಸ್ಟ್ ಮಾಡಿ ಆ ರಿಜಿಸ್ಟರ್ ಕಾಪಿನ ಇಟ್ಕೊಂಡ್ಬಿಡ್ಬೇಕು. ನಾಳೆ ದಿನ ಇಂಥದ್ದೇನೇ ಒಂದು ಸಮಸ್ಯೆ ಬಂದ್ರು, ನೋಡಿ ಸರ್ ನಾನು ಸ್ಟೇಷನ್ಗೆ ಬಂದಿದ್ದೆ ಕಂಪ್ಲೇಂಟ್ ಕೊಡಕ್ಕೆ, ನೀವು ತಗೊಳ್ಳಿಲ್ಲ, ನಾನು ರಿಜಿಸ್ಟರ್ ಪೋಸ್ಟ್ ಮಾಡಿದ್ದೀನಿ ನೋಡಿ, ರಿಜಿಸ್ಟರ್ ಕಾಪಿನೂ ಕೂಡ ಪೋಸ್ಟ್ ಆಫೀಸಲ್ಲಿ ಮಾಡಿರೋ ರಿಜಿಸ್ಟರ್ ಕಾಪಿ ಅಕ್ಲಾಯ್ಮೆಂಟ್ ಇದೆ ಅಂತಾನು ತೋರಿಸ್ಬೋದು. ಆಗ ನಿಮ್ಮಲ್ಲಿ ಕೇಸ್ ಅಂತೂ ಹಾಗೆ ಆಗುತ್ತೆ. ಆಗ ನೀವು ಕೋರ್ಟ್ಗೆ ಹೋಗ್ತಿರಲ್ಲ, ನೀವು ಲಾಯರ್ ಇಟ್ಟು ಅಲ್ಲಿ ಜಡ್ಜ್ ಮುಂದೆ ಹೇಳ್ಬೋದು, ನೋಡಿ ಸ್ವಾಮಿ ಈ ತರ ಘಟನೆ ನಡೆದಿತ್ತು ಅಂತ ಹೇಳಿ ನಾನು ಪೊಲೀಸ್ ಠಾಣೆಗೆ ಹೋಗಿ ದೂರನ್ ಕೊಡಕ್ ಹೋಗಿದ್ದೆ, ಪೊಲೀಸರು ಅಸಡ್ಡೆ ಮಾಡಿದ್ರು, ನಾನು ಹಂಗಾಗಿ ರಿಜಿಸ್ಟರ್ ಪೋಸ್ಟ್ ಅಲ್ಲೂ ಕೂಡ ಕಳ್ಸಿದೀನಿ, ನಾವ್ ಇನ್ನೇನ್ ಮಾಡಕ್ ಸಾಧ್ಯ ಆಗ್ತದೆ ಅಂತ ಹೇಳಿ ಅವಾಗ ಜಡ್ಜ್ ಮುಂದೆ ಹೇಳಿದಾಗ ಅವಾಗ ಪೊಲೀಸವ್ರಿಗೆ ಜಡ್ಜು ಕೇಳ್ತಾರೆ, ಯಾಕ್ರಿ ಈ ತರ ಪಬ್ಲಿಕ್ ಗೆ ನೀವು ರೆಸ್ಪಾನ್ಸ್ ಮಾಡಿಲ್ಲ ಅಂತ. ಆಗ ನಿಮ್ಗೆ ಸಮಸ್ಯೆ ಆಗಲ್ಲ. ನಾವ್ ಯಾಕೆ ಸಂಘಟನೆಯಲ್ಲಿ ಇರ್ಬೇಕು ಅಂತ ಹೇಳ್ತೀವಿ ಅಂದ್ರೆ, ಇಂಥ ಇನ್ಸಿಡೆಂಟ್ಗಳು ನಡೆದಾಗ ನಿಮ್ಮ ಒಂದು ಸೇಫ್ಟಿ ಏನ್ ಮಾಡ್ಕೊಳ್ಬಹುದು ಅನ್ನೋ ರೀತಿಯಲ್ಲಿ ಮಾಹಿತಿ ಕೊಡ್ಬಲ್ಲ.
ಓಕೆ. ಸರಿ, ಇದು ಒಂದು ಮೆಥಡ್. ಎರಡನೇ ಮೆಥಡ್, ಇವಾಗ ಯಾರು ನಿಮ್ ಗಾಡಿ ತಗೊಂಡೋಗಿದಾನಲ್ಲ, ಒಂದು ನೀವು ಲೀಸು ಕೊಡ್ತಿರೋ ಇಲ್ಲ ಡ್ರೈವರ್ ಕೆಲಸಕ್ಕೆ ಇಟ್ಕೊಂತಿರೋ, ಒಬ್ಬ ಡ್ರೈವರ್ದು ಒರಿಜಿನಲ್ DL ನಿಮ್ಮ ಹತ್ರ ಇರಬೇಕು. ಅದು ಏನಾಯ್ತು ಅಂದ್ರೆ ನನ್ನ ಕತೆ ಬೇಡ, ಹೇಳ್ಬಿಡ್ತೀನಿ ಕೇಳಿ. ಒರಿಜಿನಲ್ DL ನಿಮ್ಮ ಹತ್ರ ಇರಬೇಕು ಒಂದು. ಎರಡನೇದು, ಅವನು ಆಧಾರ್ ಕಾರ್ಡ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಎಲ್ಲಿ ಬೇಕಾದ್ರೂ ನಡೀತದೆ, ಅವನದೊಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಆದ್ರೂ ಇರಬೇಕು. ಇದೆ, ಜೆರಾಕ್ಸ್ ಮತ್ತೆ ಇದು DL ಎರಡು ಜೆರಾಕ್ಸ್ ಇದೆ. ಆಯ್ತು, ಅವೆರಡು ಇರ್ಬೇಕು. ಯಾಕೆ ಇರ್ಬೇಕು ಅಂದ್ರೆ, ನಾನು ಇಂಥ ವ್ಯಕ್ತಿ ಕೊಟ್ಟಿದ್ದೆ ಅನ್ನೋದಕ್ಕೆ ನೀವು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿರ್ತೀರಾ, ಆ ಕಂಪ್ಲೇಂಟ್ ಕಾಪಿಯಲ್ಲಿ ಇರುತ್ತೆ. ಮತ್ತೆ ತಗೊಂಡೋಗಿರೋ ವ್ಯಕ್ತಿ ಯಾರು ಅನ್ನೋ ಒಂದು ಐಡೆಂಟಿ ಪ್ರೂಫ್ಗೆ ನಿಮ್ಮ ಹತ್ರ ಆ ಡಾಕ್ಯುಮೆಂಟ್ ಇರುತ್ತೆ. ಇದಿಷ್ಟು ಮುಗೀತಾ? ಇದಿಷ್ಟು ಮುಗಿದಾದ್ಮೇಲೆ ಆ ವ್ಯಕ್ತಿಗೆ ಸಂಬಂಧಪಟ್ಟಿರುವಂತದ್ದು ಯಾವ್ದಾದ್ರು ಒಂದು ಫೋಟೋ ಇರ್ಬೇಕು ನಿಮ್ಮ ಹತ್ರ. ಫೋಟೋ ಅಂದ್ರೆ ಕೊಡನಾಗ ವಿಡಿಯೋ ಮಾಡ್ಕೊಂಡಿರೋದು ಇದೆ, ಮತ್ತೆ ಅವನದು ಫೋಟೋನು ಇದೆ. ಆ ಫೋಟೋ ಇದ್ದಾಗ ಏನಾಗ್ತದೆ ಅಂದ್ರೆ, ಇವಾಗ ನೋಡಿ, ಈಗ ನಾವು ಸಂಘಟನೆ ಸೋಷಿಯಲ್ ಮೀಡಿಯಾ ಪೇಜ್ ಇರುತ್ತೆ, ಈಗ ನೀವು ಎದುರುಗಡೆ ಬರ್ತೀರಾ, ಇಂಥ ಘಟನೆ ನಡೆದಿದೆ ಅಂತ ಹೇಳಿ ಅವ್ನ ಫೋಟೋ ತೋರಿಸ್ಕೊಂಡು ವಿಡಿಯೋ ಮಾಡಿದ್ರೆ ಖಂಡಿತ ಅವನಿಗೆ ರೀಚ್ ಆಗೇ ಆಗುತ್ತದು. ಆಗ ಅವನು ಎಲ್ಲಿದ್ರು ನಿಮ್ಮನ್ನ ಹುಡುಕೊಂಡ್ ಬರ್ತಾನೆ. ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ಕೊಡ್ಬೇಕು ಅಂತಾನೆ, ಇಲ್ಲ ವಿಡಿಯೋ ಡಿಲೀಟ್ ಮಾಡಿ ಅಂತ ಆದ್ರೂ ಬಂದೇ ಬರ್ತಾರೆ. ಇದು ಪೊಲೀಸ್ನವ್ರ ಕೈಯಲ್ಲಿ ಆಗದೆ ಇರುವಂತ ಕೆಲಸ ಸೋಷಿಯಲ್ ಮೀಡಿಯಾ ಮಾಡುತ್ತೆ. ಒಂದು, ನೀವು ಪೊಲೀಸ್ ಠಾಣೆಗೆ ಆ ತರ ಕಂಪ್ಲೇಂಟ್ ಕೊಟ್ಟರು, ಡಾಕ್ಯುಮೆಂಟ್ ನಮಗೂ ಬೇಕು. ನೋಡಿ, ಈ ತರ ಮಾಡಿದ್ದಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು, ಪೊಲೀಸರು ರೆಸ್ಪಾನ್ಸ್ ಮಾಡಿಲ್ಲ, ಹಿಂಗ್ ರಿಜಿಸ್ಟರ್ ಪೋಸ್ಟಲ್ ಕಳ್ಸಿದ್ದಾರೆ, ನೋಡಿ ಆ ಚಾಲಕಂದು ಈ ತರ ID ಪ್ರೂಫ್ ಇದೆ, ನೋಡಿ ಅವತ್ತೊಂದು ಫೋಟೋ ಇದು, ದಯವಿಟ್ಟು ಈತ ಎಲ್ಲೇ ಕಂಡು ಬಂದ್ರು ಇವ್ರು ಮಾಹಿತಿ ಕೊಡಿ ಅಂತ ಹೇಳಿ ಲೈವ್ ಮಾಡ್ಬಿಟ್ಟು ಅಂದ್ರೆ, ಆಗ ಅಣ್ಣ ಎಲ್ಲಿದ್ರು ಕೂಡ ಒಬ್ರಲ್ಲ ಒಬ್ರು ಅವ್ನಿಗೆ ಆಗದೆ ಇರೋರು ಆಗೋರು ಯಾರೋ ಒಬ್ರು ಇರ್ತಾರೆ, ರೀಚ್ ಆಗೇ ಆಗುತ್ತೆ. ಹೌದು. ಇದು ಎರಡಾಯ್ತಾ. ಮತ್ ಮೂರನೇದು, ಈಗ ಆ ವ್ಯಕ್ತಿ ಗಾಡಿನ ನಿಮ್ಮ ಹತ್ರ ತಗೊಂಡೋಗಿ ಇನ್ನೊಬ್ಬನು ಕೊಟ್ಟು, ಆ ಇನ್ನೊಬ್ಬನ ಹತ್ರ ಅಡ ಇಕ್ಕಿದಾನೆ ಅಂದ್ರಲ್ಲ, ಯಾರು ಅಡ ಇಕ್ಕಿಸ್ಕೊಂಡಿರ್ತಾನಲ್ಲ ಆ ವ್ಯಕ್ತಿ ಯಾರು ಅನ್ನೋದು ನಿಮಗ್ ಗೊತ್ತಾದ್ರೆ, ಇಲ್ಲ ಗೊತ್ತು, ಅವ್ನ್ ಫೋನ್ ಎತ್ತುತ್ತವನೆ, ಹೇಳ್ತೀನಿ ಕೇಳಿ, ಯಾರು ಅಂತ ಗೊತ್ತಾದ್ರೆ, ಗೊತ್ತಾಗಿರೋ ಅಂತ ವ್ಯಕ್ತಿ ಮೇಲೆ ನೀವು CCB ಯಲ್ಲಿ ದೂರನ್ ಕೊಡ್ಬೇಕು. ಏನಂತ ದೂರನ್ ಕೊಡ್ಬೇಕು? ನೋಡಿ ಸ್ವಾಮಿ, ನಾನು ಈ ತರ RC ಗಾಡಿ ಮಾಲೀಕ, ನಾನು ಒಬ್ಬನಿಗೆ ಈ ಗಾಡಿನ ದುಡಿಮೆ ಸಲುವಾಗಿ ಲೀಸ್ ಕೊಟ್ಟಿದ್ದೆ, ಆತ ನನಗ್ ಮೋಸ ಮಾಡಿ ಇನ್ನೊಬ್ಬನು ಮಾರಿಸಿ ಆ ಇನ್ನೊಬ್ಬ ಈತನಿಗೆ ಅಡ ಇಕ್ಕಿದಾನೆ. ಈಗ ಅಡ ಇಕ್ಕಿಸ್ಕೊಳ್ಳೋನು ಆ ಗಾಡಿ RC ಕಾರ್ಡು ಯಾರು ಅನ್ನೋದನ್ನ ತಿಳ್ಕೊಂಡು, ಅಡ ಇಕ್ಕೋನ್ ಹೆಸರಲ್ಲೇ ಗಾಡಿ ಇದೆಯಾ ಅಂತ ಹೇಳಿ ನೋಡಿ ಅವ್ನ ಅಡ ಇಕ್ಸ್ಕೋಬೇಕು. ಕಂಡೋರ್ ಗಾಡಿನ ಯಾವನೋ ತಂದ್ಕೊಟ್ಬಿಟ್ಟ ಅಂತ ಅಡ ಇಸ್ಕೊಂಡ್ಬಿಟ್ಟು ಅವ್ನು ನನ್ನ ಹತ್ರ ದುಡ್ಡು ಇಸ್ಕೊಂಡವನೇ, ನೀನ್ ಆ ದುಡ್ಡು ಕೊಟ್ರೆ ನಾನು ನೀನು ಗಾಡಿ ಕೊಡೋದು ಅಂದ್ರೆ ಅದು ದೊಡ್ಡ ಫ್ರಾಡ್ ಕೆಲಸ ಆಗ್ತದೆ. ಆಗ ನೀವೇನ್ ಮಾಡ್ಬೇಕು, ನಾನು ಹೇಳೋದನ್ನ ಫುಲ್ ಕೇಳಿಸ್ಕೊಳ್ಳಿ ಬ್ರದರ್, ನೀವ್ ಹೇಳೋದನ್ನ ನಾನು ಕೇಳಲ್ಲ, ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ, ನಾನು ಅನುಭವದ ಮಾತು ಹೇಳ್ಬಿಡ್ತೀನಿ, ಆಮೇಲೆ ನೀವೇನಾದ್ರೂ ಹೇಳ್ಕೊಳ್ಳಿ. ಗೊತ್ತಾ, ನಾನು ಮಾತಾಡ್ತಿದೀನಿ ಅಂದ್ರೆ ಸುಮ್ನೆ ಮಾತಾಡ್ತಿರಲ್ಲ, ಇದನ್ನ ಜಾಗೃತಿ ಮೂಡೋದಕ್ಕೆ ಏನ್ ಮಾಡ್ಬೇಕು ಆ ಕೆಲಸನೂ ಕೂಡ ಮಾಡ್ತೀನಿ. ಇನ್ನೊಂದೇನು ಅಂದ್ರೆ, ಈಗ ಯಾರು ತಗೊಂಡು ಈಗ ಅಡ ಇಸ್ಕೊಂಡಿದಾನಲ್ಲ ಆ ವ್ಯಕ್ತಿ ಮೇಲೆ ನೀವು CCB ಯಲ್ಲಿ ದೂರ್ ಕೊಟ್ರೆ, ನನ್ನ ಪ್ರಕಾರ ಅವ್ನು ಅಡ ಇಸ್ಕೊಂಡು ಈ ತರ ಬಿಸ್ನೆಸ್ ಮಾಡ್ತಿದ್ದಾನೆ ಅಂದ್ರೆ ಬೇರೆಯವರಲ್ಲೂ ಇದೇ ತರ ದಂಧೆ ನಡೆಸ್ತಾ ಇರ್ತಾನೆ ಅವನು. ಆಗ CCB ಅವ್ರಿಗೆ ನೀವು ದೂರನ್ ಕೊಟ್ಟಾಗ ಏನಾಗ್ತದೆ, CCB ಅವರು ಅವ್ನು ಯಾರು ಏನು ಅಂತ ಎನ್ಕ್ವೈರಿ ಮಾಡ್ತಾರೆ. ಅವ್ನ್ ಇದೇ ವ್ಯವಹಾರ ನಡೀತಾ ಇದೆ ಅಂದ್ರೆ ಕರ್ಕೊಂಡೋಗಿ ಕುಂಡ್ರಸ್ಕೊಂಡು ಎಷ್ಟು ಜನಕ್ಕೆ ಈ ಕೆಲಸಗಳು ಮಾಡವನೆ ಅದನ್ನೆಲ್ಲ ವಸೂಲಿ ಮಾಡಿಸ್ಬಿಡ್ತಾರೆ. ನಿಮ್ ಗಾಡಿನೂ ನಿಮ್ ಕೈಗೆ ಸಿಗೋ ತರ ಆಗುತ್ತೆ. ಈ ಪ್ರೊಸೀಜರ್ ನ ನೀವು ಟೈಮ್ ತಗೊಳುತ್ತೆ, 1 ವಾರ ಆಗ್ಬೋದು, 15 ದಿನ ಆಗ್ಬೋದು. ಈ ಕೆಲಸನ ನೀವು ಮಾಡಿದ್ರೆ ಮಾತ್ರ ನಿಮ್ಗೆ ಸೇಫ್ಟಿಗೆ ನೀವು ಇರೋದಕ್ಕೆ ಸಾಧ್ಯ. ಇದೇನೂ ಮಾಡ್ದೇನೆ ಹಿಂಗ ಆಗೋಯ್ತಲ್ಲ, ಇವ್ರ ಹತ್ರ ಹೇಳ್ದೆ ಅವ್ರ ಹತ್ರ ಹೇಳ್ದೆ, ಎಲ್ಲಿ ಹೇಳಿದ್ರು ಏನೂ ಆಗ್ಲಿಲ್ಲ ಅಂತ ನಿಂಪಾಡ್ ನೀವು ಸುಮ್ನೆ ಇದ್ರೆ, ನಿಮ್ಮ ಗ್ರಹಗತಿಗಳು ಅಂತ ಒಬ್ಬ ಮನುಷ್ಯನ್ಗೆ ಜೀವನದಲ್ಲಿ ಬಂದೇ ಬರ್ತವೆ. ನಿಮ್ಮ ಗ್ರಹಚಾರ ಷಣ್ಮಾತ್ಮ ಬಾಸ್ ಎಂಟ್ರಿ ಕೊಟ್ಟಾಗ ನಿಮ್ ಗ್ರಹಚಾರ ಅದ್ಲು ಬದಲಾವಣೆ ಹಾಗೆ ಆಗ್ತದೆ. ಆಗ ಯಾವ್ದಾದ್ರೂ ಒಂದ್ ರೂಪದಲ್ಲಿ ಗ್ರಹಚಾರಗಳು ಬಂದು ನಿಮ್ಮನ್ಗೆ ಒಕ್ಕರ್ಸ್ಕೊಂತವೆ. ಆಗ ಸಮಸ್ಯೆಗೆ ಸಿಗಾಕೊಂಡಾಗ್ಲೇನೆ ಎಲ್ಲ ಭಗವಂತ ರುಬ್ಬೋದು ಒಂದ್ಸರಿ ಹಾಕೊಂಡು. ಅದಕ್ಕೆ ನೀವು ಈ ಕೆಲಸ ಮಾಡ್ಬೇಕು. ಇದಿಷ್ಟು ನನ್ ಕಡೆಯಿಂದ ನಾನು ನಿಮ್ಗೆ ಸ್ಪಷ್ಟವಾಗಿ ಕ್ಲಾರಿಟಿ ಕೊಟ್ಬಿಟ್ಟಿದೀನಿ. ಇದ್ರ ಮೇಲೆ ನೀವೇನ್ ಹೇಳ್ತೀರಾ ಇವಾಗ ಹೇಳಿ, ಕೇಳ್ತೀನಿ. ಅದೇ ಅವನು ಏನ್ ಮಾಡವನೆ ಅಂದ್ರೆ ತಗೊಂಡಾಗ ಅಡ ಮಾಡ್ಕೊಂಡಲ್ಲ, ಅವನು ನನಗೆ ವಾಟ್ಸಪ್ ಅಲ್ಲಿ ಇವ್ರ ನಂಬರ್ ಅಂದ್ಬಿಟ್ಟು ಇವ್ರ ಹತ್ರ ಐತೆ ಗಾಡಿ ಅನ್ಬಿಟ್ಟು ಅವ್ರ ನಂಬರ್ ಕಳಿಸ್ಬಿಟ್ಟು ವಾಯ್ಸ್ ಮೆಸೇಜ್ ಎಲ್ಲ ಕಳ್ಸವನೆ. ಆಮೇಲೆ ಸ್ವಿಚ್ ಆಫ್ ಮಾಡ್ಬಿಟ್ಟು ಅವ್ನ ಫೋನ್ ವಾಪಸ್ಸು. ಮುಗಿತಾ?
ಇಲ್ಲ ಇಲ್ಲ ಹೇಳ್ತೀನಿ. ಆಮೇಲೆ ನಾನು ಅವರಿಗೆ ಫೋನ್ ಮಾಡಿ ಕೇಳಿದ್ಗೆ ಅವ್ನು ಹಿಂಗೆ 70,000 ದುಡ್ಡು ಕೊಡಬೇಕು ನನಗೆ, ನಂದೇ ಗಾಡಿ ಅಂದ್ಬಿಟ್ಟು ಇಟ್ಬಿಟ್ಟು ಹೋಗೋನೆ, ಅವ್ನು ವಿಡಿಯೋನು ಮಾಡ್ಕೊಂಡಿದ್ದೀನಿ, ನಂದೇ ಗಾಡಿ ಅಂದ್ಬಿಟ್ಟು ಹೇಳೋನೆ. ದುಡ್ಡಾರು ಕೊಟ್ಬಿಟ್ಟು ತಗೊಂಡೋಗಿ, ಇಲ್ಲ ಅವ್ನು ಕರ್ಕೊಂಬಂದು ಬೇಕಾದ್ರೆ ಅವ್ರು ಕರ್ಕೊಂಬಂದ್ಬಿಟ್ಟು ಅದೇನು ನನ್ನ ಹತ್ರ ಮಾತಾಡಿಸ್ಬಿಟ್ಟು ಅವ್ನು ನನ್ನ ಕೈ ಕೊಟ್ಬಿಟ್ಟು ನೀವು ನಿಮ್ಮ ಗಾಡಿ ತಗೊಂಡೋಗಿ ಅಂದ್ಬಿಟ್ಟು ಅಂತವ್ನೆ. ಅವ್ನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡವನಲ್ಲ. ಆರ್ ಸಿ ಓನರ್ ನಾನು, ನನ್ನ ಹೆಸರು ಗಾಡಿ ಐತೆ, ಡಾಕ್ಯುಮೆಂಟ್ ಕೊಡ್ದೇನೆ ಪಿಕ್ಚರ್ ಅರ್ಥ ಆಯ್ತು, ವಿವರಣೆ ಬೇಡ. ಇನ್ನೊಂದು ಹೇಳ್ಬಿಡ್ತೀನಿ. ಇವಾಗ ಯಾರು ನಿಮ್ಗೆ ಹೇಳದ್ನಲ್ಲ ಅವ್ನ ಕರ್ಕೊಂಬನ್ನಿ, ಇಲ್ಲ ನೀವೇ ದುಡ್ಡು ಕೊಟ್ಬಿಟ್ಟು ಎತ್ಕೊಂಡು ಹೋಗಿ ಅಂತ, ನೀವು ಮಾಡ್ಬೇಕಾಗಿರೋ ಕೆಲಸ ಇಷ್ಟೇ. ಫಸ್ಟ್ ಅವನು ಫೋನ್ ಮಾಡ್ಕೊಂಡು, ಅಣ್ಣ ನೀನ್ ಎಲ್ಲಿದ್ಯಾ ಅಣ್ಣ, ಬರ್ತೀನಿ, ಆಯ್ತು ಅದೇನು ನೋಡೋಣ ಕೂತ್ಕೊಂಡು ಮಾತಾಡೋಣ ಅಂತ. ಫಸ್ಟ್ ಅವ್ನು ಇರೋ ಜಾಗಕ್ಕೆ ಹೋಗಿ, ಅವ್ನು ವಾಸ ಇರೋ ಮನೆ ಯಾವ್ದು ಅಂತ ಎಲ್ಲ ತಿಳ್ಕೊಳ್ಳಿ. ನೀವು ಅದನ್ನ ತಿಳ್ಕೊಳ್ಳೋದ್ರಿಂದ ನೀವು ಏನು CCB ದೂರ್ ಕೊಡಕ್ ಹೋಗ್ತೀರಾ, ಆಗ ಅಡ್ರೆಸ್ ಟ್ರೇಸ್ ಔಟ್ ಮಾಡೋದಕ್ಕೆ, ಆತನ ಮೇಲೆ ಎನ್ಕ್ವೈರಿ ಮಾಡ್ಸೋದಕ್ಕೆ ನಿಮ್ಗೆ ಈಸಿ ಆಗುತ್ತೆ. ನೀವು ಒಂದು ಕ್ಲಿಯರಿಟಿಯಾಗಿ ಹೇಳ್ಬಿಡ್ಬೋದು, ನೋಡು ಬ್ರದರ್, ನೀನು ಅಡ ಇಸ್ಕೊಂಡಿದ್ಯಾ ಸಂತೋಷ, ಈ ಗಾಡಿ RC ಓನರ್ ಅವನೇ ಅನ್ನೋದನ್ನ ನೀನು RC ಕಾರ್ಡ್ ನೋಡಿ ಕ್ಲಾರಿಫಿಕೇಶನ್ ತಗೊಂಡು ನೀನ್ ಗಾಡಿನ ಅಡ ಇಸ್ಕೊಳ್ಳೋದ್ ಬಿಟ್ಟು, ಯಾವನೋ ತಂದು ಇನ್ನೊಬ್ಬನ ಹೆಸರಲ್ಲಿರೋ ಗಾಡಿನ ಅಡ ಇಕ್ಬಿಟ್ಟವನೆ, ನೀನ್ ದುಡ್ಡು ಕೊಡು ಇಲ್ಲ ಅವನ್ನ ಕರ್ಕೊಂಬ ಅಂದ್ರೆ, ಅವ್ನು ಯಾವನು ಏನು ಅಂತ ನನಗ್ ಗೊತ್ತಿಲ್ಲ. ನನ್ ಗಾಡಿನ ಫಸ್ಟ್ ಆಫ್ ಆಲ್ ನೀನ್ ಅಡ ಇಸ್ಕೊಂಡಿರೋದು ತಪ್ಪು. ತಗೋ, ನಂದು ಐಡೆಂಟಿ ಕಾರ್ಡ್ ಇದೆ ನೋಡು, ನಮ್ದು ಡ್ರೈವರ್ ಅಸೋಸಿಯೇಷನ್ ಇದೆ, ನಮ್ಮ ಅಸೋಸಿಯೇಷನ್ ಮುಖಾಂತರ ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು ಆ ಕೆಲಸನ ನಾನು ಮಾಡಿ ತೋರಿಸ್ತೀನಿ, ಇಟ್ಕೊಳಪ್ಪ ನೀನ್ ಕಾರಣ ನೀನೇ ಇಟ್ಕೊ, ನನಗೆ ಏನ್ ಅಭ್ಯಂತರ ಇಲ್ಲ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿ ಬಂದ್ರೆ ಅವಾಗ ಅವನೇ ನಿಮ್ ದಾರಿಗೆ ಬರ್ತಾನೆ. ಹೌದು. ನೀವು ಆ ಕೆಲಸ ಮಾಡಿ ಅಷ್ಟೇ, ಅದ್ ಬಿಟ್ರೆ ಇನ್ನೇನು ಮಾಡಕ್ ಆಗಲ್ಲ. ಓಕೆ. ಅಂದ್ರೆ ಅವನು ನಿನ್ನೆ ಸ್ಟೇಷನ್ ಇಂದ ಮಾಡಿದ್ರೆ ಏನ್ ಹೇಳ್ತಾವನೆ ಅಂದ್ರೆ, ನಮ್ಮ ಹತ್ರ ಎಲ್ಲ ಹೇಳ್ತಾವನೆ, ನನ್ನ ಹತ್ರ ಐತೆ ಗಾಡಿ, ದುಡ್ಡು ಕೊಡಿ ತಗೊಂಡೋಗಿ ಅನ್ಬಿಟ್ಟು ಅಂತವನೆ. ಸ್ಟೇಷನ್ ಇಂದ ಫೋನ್ ಮಾಡಿ ಹೇಳಿದ್ರೆ ಏನಂತ ಕೇಳಿದ್ರೆ ಏನಂತ ಹೇಳ್ತಾವನೆ ಅಂದ್ರೆ, ನಂತ ಇಲ್ಲ ಗಾಡಿ ಕೊಟ್ಟು ಕಳಿಸ್ಬಿಟ್ಟೆ ಅವ್ನಿಗೆ ಅಂತ ಹೇಳ್ತಾವನೆ. ಬ್ರದರ್ ಅವ್ನು 1000 ಹೇಳ್ಕೊಳ್ಳಿ, ಯಾಕೆ ಅಂದ್ರೆ ಅವ್ನು ನಿಮ್ಮ ಹತ್ರ ಫೋನ್ ಅಲ್ಲಿ ಮಾತಾಡಿರೋದೆಲ್ಲ ನಿಮ್ಮ ಹತ್ರ ಡೀಟೇಲ್ಸ್ ಇರ್ಬೋದು, ಕಾಲ್ ರಿಜಿಸ್ಟರ್. ಯಾಕೆ ಅಂದ್ರೆ ಅನ್ನದರ್ ಪರ್ಸನ್ ಅಲ್ಲ, ರೆಕಾರ್ಡಿಂಗ್ ಇರ್ಲಿ, ಅನ್ನದರ್ ಪರ್ಸನ್ ಯಾವನೋ ಒಬ್ಬ ನಿಮಗ್ ಫೋನ್ ಮಾಡ್ತಾನೆ ಅಂದ್ರೆ ಸುಮ್ನೆ ಕಾರಣ ಇಲ್ಲದೆ ಮಾಡಲ್ಲ. ಹೌದು. ಅಷ್ಟೇ, ಇನ್ನೇನು ಪ್ರೂಫ್ ಇರಲ್ಲ. ನೀವು ರೈಟಿಂಗ್ ಅಲ್ಲಿ ಕೆಲಸ ಮಾಡ್ಬೇಕು. ನೀವು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ನವ್ರು ಏನ್ ಮಾಡ್ತಾರೆ, ಆಯ್ತು ಕೊಡಪ್ಪ ಅವ್ನ ನಂಬರ್ ಅಂತ ಮಾತಾಡ್ತಾರೆ, ನಾವು ಮಾತಾಡಿ ಹೇಳಿದೀವಪ್ಪ ಅವನ ಹತ್ರ ಇಲ್ವಂತೆ ಅಂತ ಕಳಿಸ್ಬಿಡ್ತಾರೆ. ಹೌದು, ಹಂಗೆ ಆಗಿದೆ. ನೀವು ರೈಟಿಂಗ್ ಅಲ್ಲಿ ಕೆಲಸ ಮಾಡಿದ್ರೇನೆ ಕೆಲಸ ಸಕ್ಸಸ್ ಆಗೋದು. ಒಂದು ದೂರನ್ ಕೊಡ್ಬೇಕು, ದೂರ್ಗೆ ರಿಪ್ಲೈ ಬಂದಿಲ್ಲ ಅಂದ್ರೆ ನೀವು ಅದ್ರ ಮೇಲ್ಪಟ್ಟಿರೋ ಅಧಿಕಾರಿಗಳ ಹತ್ರ ಹೋಗ್ಬೇಕು. ನೋಡಿ ಸ್ವಾಮಿ, ನಾನು ಈ ತರ ದೂರ್ ಕೊಟ್ಟಿದ್ದೀನಿ, ಇದಕ್ಕೆ ಸಂಬಂಧಪಟ್ಟಿರೋರು ಇವ್ರೇನು ರೆಸ್ಪಾನ್ಸ್ ಮಾಡ್ತಿಲ್ಲ, ದಯವಿಟ್ಟು ನನ್ಗೆ ನ್ಯಾಯ ಬೇಕು ಅಂತ ಮತ್ತೆ ಇನ್ನೊಬ್ಬ ಅವ್ರಿಗಿಂತ ಮೇಲಧಿಕಾರಿ ಹತ್ರಕ್ಕೆ ಹೋಗ್ಬೇಕು. ಈ ಪ್ರೊಸೀಜರ್ ಎಲ್ಲ ಮಾಡ್ಕೊಂಡು ಅದು ಯಾವ್ದ್ರಲ್ಲೂ ರಿಸಲ್ಟ್ ಬಂದಿಲ್ಲ ಅಂದ್ರೆ ಒಬ್ರು ಲಾಯರ್ನ ಇಟ್ಟು, ಈಗ ನಾವು ಉದಾಹರಣೆಗೆ ಸಂಘಟನೆಯಲ್ಲಿ ಇದೀರಾ ಅಂದ್ರೆ ಸಂಘಟನೆ ಲಾಯರ್ ಪರಿಚಯ ಮಾಡ್ಕೊಡ್ತೀನಿ, ಹೋಗಿ ಅವ್ರ ಹತ್ರ ಮಾತಾಡಿದ್ರೆ ಅವ್ರು ಡೈರೆಕ್ಟ್ ಕೋರ್ಟ್ ಇಂದ PIL ಆಗ್ತಾರೆ, ಅವಾಗ ಕೆಲಸ ಆಗ್ತದೆ. ಲಾಂಗ್ ಪ್ರೋಸೆಸ್ ಆದ್ರೆ ಕೆಲಸ ಮಾತ್ರ ಸಕ್ಸಸ್ ಆಗ್ತದೆ. ನಾಳೆ ದಿನ ನಿಮ್ಗೆ ತೊಂದರೆ ಆಗಲ್ಲ. ಇವಾಗ ನೀವೇ ಹೇಳಿದ್ರಿ, ಅವ್ನು ಯಾರೋ ಒಬ್ಬ ದುಡ್ಡಿಗೆ ಹಣಕ್ಕೆ ಇಕ್ಕೊಂಬಿಟ್ಟಿದ್ದ, ಅವ್ನು ಯಾರೋ ನನ್ನ ಹತ್ರ ಇಲ್ಲ ನಾನು ಇನ್ನೊಬ್ಬನು ಕೊಟ್ಟಿದ್ದೀನಿ ಅಂತ. ಅಗ್ರಿ ಬ್ರದರ್, ಯಾವನೋ ಒಬ್ಬ ಬಂದ ಅವ್ರ ಸ್ನೇಹಿತರುಗಳೇ, ಮಗ ಇಲ್ಲೆಲ್ಲ ಮುತ್ತತ್ತಿಗೆ ಹೋಗಿ ಬರ್ಬೇಕು ಮಗ, ಬರ ಒಂದೇ ತಾನೇ ಕಾರ್ ಎತ್ಕೊಂಡು ಹೋಗಿ ಬರೋಣ ಅಂತ ಜನರಲ್ ಆಗಿ ಎತ್ಕೊಂಡು ಹೋಗ್ಬೋದು. ಮುತ್ತತ್ತಿಗೆ ಹೋಗೋ ಟೈಮಲ್ಲಿ ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವರೇ ಗುರ್ಸಾಯಿಸ್ಬೋದು, ಇಲ್ಲ ಇವರೇ ಸತ್ತೋಗ್ಬೋದು, ಇಲ್ಲ ಇನ್ನೇನೋ ಒಂದು ಘಟನೆ ನಡೀಬೋದು. ಅಲ್ಲಿ ಪೊಲೀಸರು FIR ಮಾಡೋದು ಯಾರ ಮೇಲೆ? RC ಓನರ್ ಮೇಲೆ. ಹೌದು. ಅಲ್ಲೆಲ್ಲ ನೀವು ಸಮಸ್ಯೆ ಸಿಗಾಕೊಳ್ಬಾರ್ದು ಅಂದ್ರೆ ನೀವು ಈ ಪ್ರೊಸೀಜರ್ ಕೆಲಸನ ಮಾಡಿ ಮುಗಿಸ್ಕೊಬೇಕು. ನಾಳೆ ದಿನ ಅವ್ರು ಪ್ರಶ್ನೆ ಮಾಡಿದಾಗ್ಲೂ ತಗೊಳಪ್ಪ ಕನ್ನಡಿ ಅಂತ ತೋರಿಸ್ಬೋದು. ಇದನ್ನ ನೀವು ಮಾಡಿದ್ರೆ ನಿಮ್ ಸೇಫ್ಟಿಗೂ ಕೂಡ ಅನುಕೂಲ ಆಗ್ತದೆ. ನೀವು ಮಾಡೋ ಪ್ರಯತ್ನದಿಂದ ನಿಮ್ಗೆ ರಿಸಲ್ಟ್ ಬಂದ್ರು ಬರ್ತದೆ. ಕೆಲಸ ಮಾಡೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಇವಾಗ ಫಸ್ಟ್ ಕಂಪ್ಲೇಂಟ್ ಮಾಡ್ಬೇಕಂತ ಹೇಳ್ತಾ ಇದೀರಾ ಬ್ರದರ್? ಈಗ ನೀವು ಆಲ್ರೆಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀರಾ, ಪೊಲೀಸವ್ರು ಕಂಪ್ಲೇಂಟ್ ತಗೊಳಲ್ಲ ಅಂತ ಹೇಳಿ ಕಳ್ಸವ್ರೆ. ಹೌದು. ಒಂದು ವೈಟ್ ಪೇಪರ್ ಮೇಲೆ ಕಂಪ್ಲೇಂಟ್ ಏನಿದೆ, ನಿಮ್ಗೆ ಏನೇನು ಸಮಸ್ಯೆ ಆಗಿದೆ ಎಲ್ಲ ವೈಟ್ ಪೇಪರ್ ಮೇಲೆ ಬರೆದ್ಬಿಟ್ಟು ಪೋಸ್ಟ್ ಆಫೀಸ್ ಅಲ್ಲಿ ರಿಜಿಸ್ಟರ್ ಪೋಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ. ಅವ್ರೇನ್ ಮಾಡ್ತಾರೆ, ರಿಜಿಸ್ಟರ್ ಪೋಸ್ಟ್ ನ ತಗೊಂಡು ನಿಮ್ಗೆ ಒಂದು ಅಕ್ಲೈಮೆಂಟ್ ಕಾಪಿ ಕೊಡ್ತಾರೆ. ಅದು ಕೇರ್ಫುಲ್ ಆಗಿ ಇಟ್ಕೊಳ್ಳಿ. ಒಂದ್ ಜೆರಾಕ್ಸ್ ತೆಗೆದಿಟ್ಕೊಳ್ಳಿ. ಆ ರಿಜಿಸ್ಟರ್ ಪೋಸ್ಟ್ ಆದ್ಮೇಲೆ ಒಂದ್ 15 ದಿನ ಗ್ಯಾಪ್ ಕೊಡಿ. ಪೊಲೀಸ್ ಸ್ಟೇಷನ್ ಇಂದ ನಿಮ್ಗೆ ಏನೂ ಕೂಡ ರಿಪ್ಲೈ ಬಂದಿಲ್ಲ ಅಂದ್ರೆ ಆ ಒಂದು ಸ್ಟೇಷನ್ಗೆ ಇನ್ಸ್ಪೆಕ್ಟರ್ ಬಿಟ್ರೆ ನೆಕ್ಸ್ಟ್ ಬರೋದು ACP DCP ಅವ್ರು ಬರ್ತಾರೆ. ಹೌದು. ACP ಅವ್ರನ್ನ ಹೋಗಿ ಭೇಟಿ ಮಾಡಿ, ನೋಡಿ ಸ್ವಾಮಿ ಹಿಂಗ್ ಕಂಪ್ಲೇಂಟ್ ತಗೊಳ್ಳಿಲ್ಲ, ನಾನು ರಿಜಿಸ್ಟರ್ ಪೋಸ್ಟ್ ಅಲ್ಲಿ ಕಳ್ಸಿದೀನಿ, ನನ್ಗೆ ಯಾವ್ದೇ ರೀತಿಯ ಇನ್ನೂ ಕೂಡ ಅವರು ಇದಕ್ಕೆ ಏನು ಕೂಡ ನಮ್ಗೆ ಇಂಬರಹನು ಕೊಟ್ಟಿಲ್ಲ, ಇದ್ರ ಬಗ್ಗೆ ಏನು ಕೂಡ ಅಂತ ಕರೆದು ಮಾತಾಡ್ತಿಲ್ಲ ಅಂತ ACP ಅವ್ರಿಗೆ ಹೇಳಿ.
ಹಾ ಆಮೇಲೆ ACP ಅವರು ಕೇಳಿಲ್ವಾ DCP ಅವ್ರ ಹತ್ರಕ್ಕೆ ಹೋಗಿ, ಓಕೆ DCP ಅವರು ಕೇಳಿಲ್ವಾ ಆಮೇಲೆ ಡೈರೆಕ್ಟ್ ಆಗಿ ಕಮಿಷನರ್ ಆಫೀಸ್ಗೆ ಹೋಗಿ. ಹಾ ಈ ತರ ಹಂತವಾಗಿ ಹೋದ್ರೆ ನಿಮ್ಗೆ ಒಳ್ಳೇದಾಗ್ತದೆ ಓಕೆ ಅಷ್ಟೇ. ಹೋಗ್ಬೇಕು, ಕೆಲಸ ಮಾಡ್ಕೊಂಡೇ ಮಾಡಿ, ಏನ್ ಕೆಲಸ ಬಿಟ್ಟು ಮಾಡ್ಬೇಕು ಅಂತ ಏನಿಲ್ಲ. ಇದಿಷ್ಟು ಮಾಡಾದ್ಮೇಲೆ ನೆಕ್ಸ್ಟ್ ಅದೇ ಕಮಿಷನರ್ ಆಫೀಸ್ ಅಲ್ಲೇನೆ CCB ಆಫೀಸ್ ಇದೆ, ಅವ್ರಿಗೂ ಒಂದ್ ಲೆಟರ್ ಬರೀರಿ, ಈ ತರ ಫೈನಾನ್ಸರ್ ಅಂತ ಹೇಳ್ಕೊಂಡು ನಮ್ ಗಾಡಿನ ಹಿಂಗ್ ಇಕ್ಕೊಂಡು ಈ ತರ ನನ್ ಗಾಡಿನ ಈ ತರ ದುಡ್ಡು ಕೊಟ್ರೆ ತಗೊಂಡೋಗಿ ಅಂತ ಹೇಳಿ ಹಣ ಕೀಳೋ ಅಂತ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅವನ ಮೇಲೂ ಒಂದು ಕಂಪ್ಲೇಂಟ್ ಕೊಡಿ. ಓಕೆ ಎಲ್ಲ ಸ್ಟ್ರಾಂಗ್ ಆಗಿ ಕಚ್ಕೊಳ್ತದೆ, ಅವಾಗ ನಿಮ್ ಗಾಡಿ ನಿಮ್ ಕೈಗೆ ಬರ್ತದೆ, ಇಲ್ಲ ನಿಮ್ ಸೇಫ್ಟಿಗೂ ಕೂಡ ಅನುಕೂಲ ಆಗ್ತದೆ. ಸರಿ ಸರಿ, ಇದು ಮಾಡ್ಲೇಬೇಕು, ನೀವು ಮಾಡಿಲ್ಲ ಅಂದ್ರೆ ಕಷ್ಟ. ಸರಿ ಸರ್. ನೀವು ಫೋನ್ ಮಾಡಿದೀರಾ, ನೀವು ಮಾಹಿತಿ ಕೊಟ್ಟಿದ್ದೀನಿ, ಇದ್ರಂತೆ ಕೆಲಸ ಮಾಡಿದ್ರೆ ಮಾತ್ರ ಪ್ರೋಸೆಸ್ ಆಗ್ತದೆ. ಸುಮ್ನೆ ಈ ನಾನು ಹೇಳಿದ ಕಥೆನೆಲ್ಲ ಕೇಳಿಸ್ಕೊಂಡು ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಟ್ರೆ ಮುಂದೆ ಏನೋ ಒಂದು ಸಮಸ್ಯೆ ಆದಾಗ ಸರ್ ಹಿಂಗ್ ಆಗೋಯ್ತು ಸರ್, ಅವತ್ತು ಹಿಂಗ್ ಫೋನ್ ಮಾಡಿದ್ನಲ್ಲ ಸರ್, ಹಿಂಗ್ ಆಗೋಗ್ಬಿಟ್ಟಿದೆ, ಇವತ್ತು ಏನ್ ಮಾಡೋದು ಅಂದ್ರೆ ಏನು ಮಾಡಕ್ ಆಗದೆ ಇರುವಂತ ಸ್ಥಿತಿಗೆ ಹೋಗಿ ನಿಂತಿರ್ತೀರಾ. ಓಕೆ, ಇಲ್ಲ ಸ್ಟಾರ್ಟ್ ಮಾಡ್ತೀನಿ ಇವಾಗ ಕಂಪ್ಲೇಂಟ್ ಮಾಡಿ. ಓಕೆ.